ಕವಾಸಕಿ ವರ್ಸಸ್ ಇದು ನೋಡ್ರಿ R1300 GSA ಮಸ್ತಾಗೈತೆ. ಫುಲ್ ಕಂಡಮ್ ಮಾಡ್ತಾಯಿದ್ರು ಆನ್ಲೈನಲ್ಲಿ ಇದನ್ನು, ಆದರೆ ಕ್ರೇಜಿಯಾಗೈತೆ ಮಾತ್ರ, ಸಕ್ಕತ್ತಾಗೈತೆ. ಅಂದರೆ 1250 GSA ಅಷ್ಟು ಏನಂತಾರೆ ಹೈಪ್ ಬಂದಷ್ಟು ಇದಕ್ಕೆ ಬಂದಿಲ್ಲ. ಇದಕ್ಕೆ ಸ್ವಲ್ಪ ಅವಮಾನಗಳು ಜಾಸ್ತಿ ಆಗೋಯ್ತು, ಆದರೆ ಮುಂದೆ ನೋಡೋಕೆ ಮಾತ್ರ ಮಸ್ತಾಗೈತೆ. PPF ಮಾಡಿಸೋರೆ, ಚೆನ್ನಾಗಿ ಮಾಡಿಸಿಲ್ಲ ಪಾಪ ಯಾರು, ಎದ್ಬಿಟ್ಟೈತೆ PPF ಎಲ್ಲ. ಅದೇ ಕ್ರೇಜಿ ಆಗೈತೆ, ಸಕ್ಕತ್ತಾಗೈತೆ ಗಾಡಿ ಮಾತ್ರ, ಸಕ್ಕತ್ತಾಗೈತೆ ಗಾಡಿ. ಇಂಜಿನ್ ಸೈಜು ಅಷ್ಟೇ ಚಿಕ್ಕದು ಅನಿಸ್ತಾಯ್ತಲ್ಲ. ಹಾಂ GSA ಏನಾದರೂ ದೊಡ್ಡದು ಏನಾದರೂ ಬರ್ಬೋದೇನೋ, ಇಲ್ಲ ರಿಮ್ ಇರೋದಂಗೇನೋ. ಕಲರು GSA ಇನ್ನೂ ದಪ್ಪ ಇರಬೇಕಲ್ಲ. GSA ಇನ್ನೂ ಸ್ವಲ್ಪ ದೊಡ್ಡದಾಗಿರ್ತೈತೆ. ಅಂದ್ಬಿಟ್ಟು ಸ್ವಾತಿ ಹೋಟೆಲ್ ಪ್ಯೂರ್ ವೆಜ್, ಇಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡ್ತಾಯಿದ್ದೀರಿ ಗಾಡಿ ಹತ್ಕೊಂಡು. ಗಾಡಿಗಳು ಮಾತ್ರ ಕ್ರೇಜಿ ಸ್ಪಾಟ್ ಆಯ್ತು ಇವತ್ತು. ಓ ಶಿಟ್ ಬ್ರೋ, ಡುಗಾಡಿ ಮಾನ್ಸ್ಟರ್ ಸಕ್ಕತ್ತಾಗೈತೆ. ಇವಾಗೆಲ್ಲ ಡುಕಾಟಿಗಳು ಹೊಸ ಥರ ಇಂಜಿನು ಏನೇನೋ ಮಾಡಿಬಿಟ್ಟವ್ರೆ. ಎಲ್ಲರೂ ಅದನ್ನು ಹಾಳು ಮಾಡೋರೆ ಅಂದ್ಕೊಂಡವ್ರೆ, ಆದರೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಗಾಡಿಗಳು ಬಂದಮೇಲೆ ಈ 2025 ಮಾಡಲ್ಸು ನನಗನ್ಸ್ದಂಗೆ ಚೆನ್ನಾಗಿರ್ತೈತೆ. ಅಷ್ಟು ಬೇಗ ಗಾಡಿಗಳನ್ನ ಅವರು ಸ್ಪಾಯ್ಲಾಗಿ ಹಾಕಿಬಿಡಲ್ಲ ಡುಕಾಟಿಯವರು. ನೋಡೋಣ ಹೆಂಗೆ ಬಿಡ್ತಾರೆ ಏನೋ ಅಂತ. ಆದರೆ ಸದ್ಯಕ್ಕೆ ಇವಾಗ ಹೊರಟಿದ್ದೀರಿ. GS ಮಾತ್ರ ಮಸ್ತಾಗೈತೆ. BMW ಕ್ಯಾಲಿಪರ್ಸ್ ಇದಕ್ಕೆ, ಬ್ರೆಂಬೋ ಇದ್ರೆ ಚೆನ್ನಾಗಿರುತ್ತೆ. ಪವನ ಸಂಧಿಯಿಂದ ಎತ್ತಬೇಕು. ಸದ್ಯಕ್ಕೆ ಇಲ್ಲಿಂದ ಹೊರಟಿದ್ದೀರಿ. ನೋಡೋಣ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀರಿ. ಎಲ್ಲಿ ಅಂತ ಅದು ಇನ್ನೂ ಕ್ಲೀನಾಗಿ ಗೊತ್ತಿಲ್ಲ. ಲಿಖಿತ್ ಸಿಗ್ತಾನೆ, ಲಿಖಿತ್ ಸಿಗ್ತಾನಂತೆ, ಗೊತ್ತಿಲ್ಲ. ಬರ್ತಾನಂತ ಡುಮ್ಮಿ ಬರ್ತಾನಂತ, ಡುಮ್ಮಿ ಬರ್ತಾನಂತ, ಬರಲ್ಲಂತ. ಹಾಂ, ಸಿಕ್ಕಲ್ಲ. ಹಿಂಗೆ ಹೋಗೋದಾ ಹೆಂಗೆ? ಹಾಂ ಹಾಂ ಹಾಂ, ಕಾಣಿಸ್ತೈತಲ್ಲ ರೈಟಲ್ಲಿ. ಬಾ, ಇವರೆಲ್ಲ ಬರಬೇಕು ಮುಂದೆನೆ, ಚೆನ್ನಾಗಿರ್ತೈತೆ ಸೌಂಡ್. ಇವಾಗ ಹೊರಟಿದ್ದೀರಿ ಇಲ್ಲಿಂದ. ಒಳ್ಳೆ ಗಾಡಿಗಳು ನೋಡಿದ್ದೀರಿ ಮಾತ್ರ, ಸಖತ್ತಾಗಿದ್ವು ಗಾಡಿಗಳು. ಇವಾಗ ಆಲ್ಮೋಸ್ಟ್ ಕೋಲಾರು, ಇನ್ನು 3 ಕಿಲೋಮೀಟ್ರ್ ಐತೆ ಕೋಲಾರ್ಗೆ. ನಾವು ಕೋಲಾರ ದಾಟಿ ಹೋಗ್ಬೇಕು ಮುಂದ್ಗಡೆ. ಅಲ್ಲಿ ಸಿಗ್ತೈತೆ ನಮ್ಗೆ ಹುಡೀಸು. ವೆಲ್ಕಮ್ ಟು ಮಿಲ್ಕ್ ಆ್ಯಂಡ್ ಸಿಲ್ಕ್ ಸಿಟಿ ಕೋಲಾರ್.
ಸ್ವಲ್ಪ ಪರವಾಗಿಲ್ಲ. ಅವಾಗೆ ಮಾತ್ರ ಸಖತ್ ಎಕ್ಸ್ಟ್ರೀಮ್ ಕೋಲ್ಡ್ ಇತ್ತು. ಎಲ್ಲಿ ಪವನ್ ಬಂದ. ಇಲ್ಲಿಂದ ಮುಂದೆ ಹೋದರೆ ಸಿಗ್ತೈತೆ ಉಡೀಸು. ಲಿಖಿತ್ ಬರ್ತೀನಿ ಅಂತ ಹೇಳಿದ್ದ, ಆದರೆ ಅವನು ಎದ್ದಿರೋದೇ ಲೇಟಾಗಿ ಹೋಗೈತೆ. ಅದಕ್ಕೆ ಯಾರೂ ಬರ್ತಾಯಿಲ್ಲ. ನಾನು ಪವನ್ ಇಬ್ಬರೇ ಇವಾಗ. ಇವತ್ತು ನಾನ್ ವೆಜ್ಜು ತಿನ್ನಂಗಿಲ್ಲ. ಇದಂದರೆ ಎಲ್ಲನೂ ಒಳ್ಳೆ ಹೋಟ್ಲಲ್ಲಿ ಒಳ್ಳೆ ಪ್ಯಾಕಿಂಗ್ ಮಾಡ್ಬೋದಾಗಿತ್ತು. ಇಲ್ಲೇ ಕೋಲಾರಕ್ಕೆ ಬಂದಿದ್ದೀರಿ ಹೆಂಗೂ. ಇಲ್ಲೇ ಯಾವುದು SVS ಮೆಸ್ ಅಂತಿತ್ತು, ಅಲ್ಲೊಂದ್ಸಲಿ ಬರಬೇಕು. ಒಂದ್ಸಲಿ ಕೋಲಾರ ಸೈಡ್ ಬಂದಾಗ ಅಲ್ಲೊಂದ್ಸಲಿ ಟ್ರೈ ಮಾಡಬೇಕು. ಈಗ ಹೈವೇ ಸ್ಟಾರ್ ಹತ್ರ ಇದ್ದೀರಿ. ನಾವು ಹೋಗ್ತಾನೆ ಇಲ್ಲೂ ಏನು ಯಾವ ಗಾಡಿಗಳು ಇಲ್ಲ. ಇದು ಇದ್ರ ಟ್ರೆಂಡೇ ಹೋಗ್ಬಿಡೈತೆ. ಇಲ್ಲ ಯಾರೂ ಬರಲ್ಲ ಜಾಸ್ತಿ. ಹಯಾಬೂಸ ಹೋಯ್ತು. ಎಷ್ಟೊಂದು ಹಯಾಬೂಸ 1250 ZX ಟನ್ನರು. ಮುಂದೆ ಐತೆ. ಅದೇ ಪವನ್ ಹೇಳಿದ ಪ್ರಕಾರ ಒಡಿಸ್ಗೆ ಹೋಗಿರ್ಬೋದು ಎಲ್ರೂ. ನೋಡೋಣ. ಇನ್ನೇನಿನ್ನೊಂದು 5-6 ಕಿಲೋಮೀಟ್ರ್ ಇರಬೇಕೇನೋ. ಇನ್ನೊಂದು 10 ನಿಮಿಷ ಅದು ಇರ್ತೀರಿ ನಾವು. ಇಲ್ಲೊಂದು ಹೋಯ್ತಾ ಹಯಾಬೂಸ. ಎಷ್ಟೊಂದು ಹಯಾಬೂಸಾಗಳು ಹೋಗ್ತಾರೆ. ಹಯಾಬೂಸ ಗ್ಯಾಂಗ್ ಹೇಳಿದ್ರು. ಅದು 1000 ಗ್ಯಾಂಗ್ ಇತ್ತು. ಸ್ಟ್ರೀಟ್ ಟ್ರಿಪ್ಪಲ್ಲಿ ಹೋಯ್ತು ಅಲ್ಲಿ. ಸ್ಪೀಡ್ ಯಾವುದು ಡುಕಾಟಿ ಮಾನ್ಸ್ಟರು, ಸ್ಕ್ರ್ಯಾಮ್ಲರು, ಡುಕಾಟಿ ಅಷ್ಟೊಂದು ಐತೆ. ಮುಂದೆ ಹೋಗೋಣ. ಇವಾಗ ಉಡೀಸ್ಗೆ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ರೀಚ್ ಆಗೋದ್ರಿ ಅಂತೂ ಇಂತೂ. ಏನಿಲ್ಲೇ ಇರೋದು ಉಡೀಸು. ಗೂಗಲ್ ಮ್ಯಾಪ್ಸ್ ಏನು ಬೇಕಾಗೇ ಇಲ್ಲ. ಕೋಲಾರ ದಾಟ್ ಒಂದು 15 ಕಿಲೋಮೀಟ್ರು 10 ಕಿಲೋಮೀಟ್ರ್ ಇರೋದು ಇದು. ರೈಟ್ ಸೈಡಲ್ಲಿ ಕಾಣಿಸ್ಬಿಡ್ತೈತೆ, ಬೋರ್ಡ್ ಗೀಡೆಲ್ಲ ಕಾಣಿಸ್ತೈತೆ. ನೋಡ್ಕೊಂಡು ಯೂ ಟರ್ನ್ ಮಾಡ್ಕೊಂಬರ್ಬೋದು. ತಿರುಪತಿ ಸೈಡಿಂದ ಬರೋರು ಲೆಫ್ಟ್ ಸೈಡಲ್ಲೇ ಇರ್ತೈತೆ, ಆರಾಮಾಗಿ ಬರ್ಬೋದು. ಅದೇ ನಾವು ಇಲ್ಲಿ ತಿನ್ನೋಕ್ಕೆಲ್ಲ ಹೋಗಲ್ಲ ಇವಾಗ, ನಮ್ಗೆ ಅಷ್ಟು ಟೈಮು ಇಲ್ಲ. ಯಾಕಂದರೆ ನಾವು ಅಲ್ಲೇ ತಿಂದ್ಬಿಟ್ಟಿದ್ದೀರಿ. ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದೆಲ್ಲ ಏನೂ ತಿನ್ನಲ್ಲ ಇವತ್ತು. ಷಷ್ಠಿ ಇರೋದ್ರಿಂದ ತಿನ್ನಬೇಡ ಅಂತ ಮನೇಲಿ ಹೇಳವ್ರೆ, ಅದಕ್ಕೆ ತಿಂತಾ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆರೆಂಜ್ ಕಲರ್ ಐತೆ ನೋಡಿ, ಯಾವುದೋ ಹೊಸದು
ಆ್ಯನಿವರ್ಸರಿ ಎಡಿಷನ್ ಅವರು ಹಯಾಬುಸ ಆರೆಂಜ್ ಹಯಾಬುಸ ಡೇಟೋನ ಒಂದಿರಂಗೈತೆ. ಇಲ್ಲಿ ಬಂದಿದ್ದೀರಿ ವುಡ್ಡೀಸ್ಗ ಫುಲ್ ಖಾಲಿ ಹೊಡಿತಾವ್ರ ಪಾಪ ಇವರು. ಟೈಗರ್ ಐತೆ, ವಿ ಸ್ಟ್ರಾಮ್ ಐತೆ. ನಾವು ಓಡ್ತಾ ಇದ್ದೀರಿ R1 ನೋಡ್ರಿ ಹೆಂಗೈತೆ. ನಾನು ಅಲ್ಲಿಂದ ನೋಡ್ಬಿಟ್ಟು ಸಡನ್ನಾಗ ಈ ಸೈಡ್ ಬಂದಾಗ ಡೇಟೋನ ಅನ್ಕೊಂಬಿಟ್ಟೆ. ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಮಸ್ತಾಗೈತೆ ಎಕ್ಸಾಸ್ಟ್ ಸೌಂಡು. ಹಯಾಬುಸ ಆ್ಯನಿವರ್ಸರಿ ಎಡಿಷನು ನಮ್ಮ ಪವನ್ ಸೌಂಡು. ಅಲ್ಲಿ ಹೊಳಿತೈತೆ. ನಾವಾದರೂ ಏನಾದರೂ ತಿನ್ನೋಣ ಅಂದರೆ ನಾವು ಅಲ್ಲಿ ತಿನ್ಬಿಟ್ಟಿದ್ರಿ. ನೆಟ್ಟಿಗೆ ಮನೆ ಕಡೆ ಹೋಗೋಣ. ಮಸ್ತಾಗಿದೆ ಗಾಡಿಗಳು. R1 ಅಂತೂ ಸಕ್ಕದಾಗೈತೆ. ಇಲ್ಲಿ ಟೈಗರ್ ಐತೆ, ವಿ ಸ್ಟ್ರಾಮ್ ಐತೆ. ಒಂದು ಹಯಾಬುಸಾಗಳು ನೋಡೋಣ ಹೋಗಿ. ಎಲ್ರಿಗೂ ಚೈಲ್ಡ್ಹುಡ್ ಡ್ರೀಮು ಹಯಾಬುಸಾಗಳು. ಫಸ್ಟು ಸೂಪರ್ ಬೈಕ್ ಅಂತ ಗೊತ್ತಾಗೋದೇ ನಮ್ಗೆ ಈ ಹಯಾಬುಸಾಗಳು. ಫಸ್ಟು ಬುಜಾ, ಹಾರ್ಲೆ ಡೇವಿಡ್ಸನ್, ಫ್ಯಾಟ್ ಬಾಯ್ ಇವೇ ನಮ್ಗೆ ಇಷ್ಟ ಆಗಿದ್ದು. ಇವಾಗ ಬೇರೆ ಬೇರೆ ಆಪ್ಷನ್ಗಳು, ಬೇಜಾನ್ ಆಪ್ಷನ್ಗಳೈತೆ. ಆಮೇಲೆ ಒಂಚೂರು ಗಾಡಿಗಳ ಬಗ್ಗೆ ಗೊತ್ತಾಗ್ತಾ ಈ ನಿಂಜಾ 1000 ಇವೆಲ್ಲ ಅವಾಗ ಸಖತ್ ಇಷ್ಟ ಆಗೋದು. ಇವಾಗ ಸ್ವಲ್ಪ ಟೈಮೇ ಸಿಕ್ಕಲ್ಲ. ಸಿಕ್ಕಿದ್ರೆ ವಾರಕ್ಕೊಂದ್ಸಲ ಈ ಥರ ರೈಡ್ ಬರ್ತೀರಿ. ನೆಮ್ಮದಿಯಾಗಿ ಬರಬೇಕು ರೈಡು, ನೆಮ್ಮದಿಯಾಗಿ ಹೋಗ್ಬೇಕು. ಇವತ್ತು ಸುಮ್ಮನೆ ಬ್ರೇಕ್ಫಾಸ್ಟ್ ರೈಡ್ ಥರ ಬಂದ್ರಿ. ಬ್ರೇಕ್ಫಾಸ್ಟ್ ಮಾಡಿದ್ರೆ ಅಲ್ಲಿ ಇಲ್ಲೊಂದು ಗಾಡಿ ಗಿಡಿ ಏನಾದರೂ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನೋಡಿದ್ರಿ. ಇವಾಗ ಹೋಗ್ತಾ ಇದ್ದೀರಿ ಮನೆ ಕಡೆ. ಎಲ್ಲಪ್ಪ ಕುಣ್ಸ್ಕೊಳ್ಳೋಣ. ಹೆಲ್ಮೆಟ್ ಇಲ್ಲ ಏನಿಲ್ಲ. ಕುಣ್ಸ್ಕೊಳಕ್ಕೇನು ಪ್ರಾಬ್ಲಮ್ ಇಲ್ಲ, ಹೆಲ್ಮೆಟ್ ಇಲ್ಲ. ಯಾಕೆ ಬೇಕು ಗ್ರಾಚಾರ. ಸಖತ್ ಪೀಸ್ಫುಲ್ ಆಗಿತ್ತು ರೈಡು, ಚೆನ್ನಾಗಿತ್ತು. ಹೋಗತ್ ಕಡೆ ರೋಡಿಗೆ ಬರ್ತವೆ ಪಾಪ. ಈ ನಾಯಿಗಳು ರೋಡಿಗೆ ಬಂದಿನೇ ಅರ್ಧ ಸೋತವೆ. ಯಾರಾದರೂ ಫ್ಲೈಬೇ ಆದರೂ ಕೊಡ್ಬೇಕು ತಾನೆ. ಹಿಂದೆ ಸೂಪರ್ ಬೈಕ್ಗಳವ. ಇವಾಗ R1 ಹೋಯ್ತು ನನ್ನ ಪಕ್ಕ. ಫುಲ್ಲು ಗಾಬರಿ ಆಗೋದೆ ನಾನು. ಸಡನ್ನಾಗಿ ಚಿಕ್ಕಂತ ಹೋಯ್ತು. R1 ಹೋಗಿದ್ದು ಮಾತ್ರ ಸುತ್ತ ಭಯ ಆಗೋಯ್ತು ನನಗೆ. ಇವಾಗ ಪಕ್ಕದಲ್ಲ ಸೌಂಡ್ಗೆ ಸಡನ್ನಾಗಿ ಅಯ್ಯೋ ಪಾಪ ನಾಯಿ ಸತ್ತೋಗ್ಬಿಟ್ಟೈತೆ. ಯಾವ ನೋಡೋಣ ಇನ್ನು ಯಾವುದನ ಗಾಡಿಗಳು ಬರ್ತೈತೇನೋ. ಇನ್ನು ಹಿಂದೆ ಬೇಜಾನ್ ಇದ್ವು. ನಾನು ಒಳ್ಳೆ ಟೈಮ್ಗೆ ಆಫ್ ಮಾಡಿದೆ ಕ್ಯಾಮ್ರಾನ.
ಇದು R1 ಮಸ್ತಾಗಿರೋದು ಫ್ಲೈ ಬೈ. ಕೊಡ್ತಾವ್ರೆ ನಿಧಾನಕ್ಕೆ ಹೋಗ್ತಾ ಇದ್ದೀರಿ ಆರಾಮಾಗ. ಈ ರೈಡ್ ಬಂದರೆ ಏನೋ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗೋಗ್ತೈತೆ. ಅದಕ್ಕೆ ನಾವು ರೈಡ್ ಬರೋದು ವಾರ ಎಲ್ಲ ತಲೆ ಕೆಡಿಸ್ಕೊಂಡು ಫುಲ್ಲು ಸ್ಟ್ರೆಸ್ ಆಗಿದ್ರೆ ಇದು ಫುಲ್ಲು ಸ್ಟ್ರೆಸ್ ಬಸ್ಟರು ರೈಡು. ನಾವು ಅದಕ್ಕೆ ರೈಡೆಲ್ಲ ಏನು ನಿಮ್ಮ ಹತ್ರ ಇಂಥ ಗಾಡಿನೇ ಇರಬೇಕು, ಸೂಪರ್ ಬೈಕೇ ಇರಬೇಕು ಅನ್ನೋದೇನಿಲ್ಲ. ಬರಬೇಕು ಅನ್ನೋ ಆಸೆ ಇದ್ದರೆ ಏನರಲ್ಲ ನಾವು ಬರ್ಬೋದು. TVS XL ಅನ್ನಂದ್ರು ಬಂದ್ರಿ, ಆ್ಯಕ್ಟಿವಾ ಆಗ್ಲಾದ್ರು ಸ್ಕೂಟಿಗಳದ್ರಲ್ಲೂ ಬಂದ್ರಿ, ಯಾರು ಕೇಳ್ತಾರೆ? ನಿಮ್ಗೆ ಯಾವ ಗಾಡಿ ಐತೋ ಅದರಲ್ಲೇ ಬರ್ಬೋದು. ಆರಾಮಾಗ ರೈಡ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಗಾಡೀಲಾಗಿಲ್ಲ ಕಾರಲ್ಲಿ ಬನ್ನಿರಿ, ಕಾರೇನು ಸೂಪರ್ ಕಾರ್ ಹೋದ್ರೇ ರೈಡು ಅನ್ನೋದೇನಿಲ್ಲ. ಯಾವ ಕಾರ್ ನಿಮ್ಮ ಹತ್ರ ಯಾವುದೈತೆ ಅದು ಎತ್ಕೊಂಡೋಗ್ರಿ. ಆರಾಮಾಗಿ ನೆಮ್ಮದಿಯಾಗಿ ಫುಲ್ ಪೀಸಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಒಂದು ಜಾಗಕ್ಕೆ ಹೋಗ್ರಿ, ಆರಾಮಾಗಿ ಊಟ ಮಾಡಿರಿ, ಆರಾಮಾಗಿ ಸೀದಾ ಕ್ಲೀನಾಗಿ ಮನೆಗೆ ಹೋಗ್ರಿ ಸೇಫಾಗಿ. ಇಷ್ಟೇ ರೈಡು, ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಆ್ಯನಿವರ್ಸರಿ ಹೋಯ್ತು ನೋಡ್ರಿ ಬೂಸ. ನೋಡ್ರಿ, ನಾವು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ರೈಡ್ಗೆ, ಇವತ್ತು ಎಲ್ಲೋ ಬಂದಿದ್ದೀರಿ. ಇಂಥ ಜಾಗಕ್ಕೆ ಹೋಗ್ಬೇಕು ಅಂತಂದು ಏನಿಲ್ಲ, ಎಲ್ಲಿ ಬೇಕಾದರೂ ಹೋಗ್ರಿ, ಅಷ್ಟೇ ರೈಡು. ದೂರ ಆದರೂ ಹೋಗ್ರಿ ಅಥವಾ ನಾವು ಹೋಗ್ರಿ, ರೈಡ್ ಮಾಡಿರಿ, ಪಿಲಿಯನಾಗಾದರೂ ಹೋಗ್ರಿ. ಆ ರೈಡ್ದು ಪ್ರತಿಯೊಂದು ಮೂಮೆಂಟೂ ಮೆಮೊರೇಬಲ್ ಮೂಮೆಂಟ್ಸು. ಒಳ್ಳೆ ಕಾರುಗಳು ನೋಡ್ಬೋದು, ಒಳ್ಳೆ ನೇಚರ್, ಒಳ್ಳೆ ವ್ಯೂ, ಒಳ್ಳೆ ಹಿಲ್ ಸ್ಟೇಷನ್ಸ್ ನೋಡ್ಬೋದು. ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ಬೋದು. ಈ ಥರ ಎಲ್ಲ ಎಷ್ಟೊಂದು ಥರ ಎಂಜಾಯ್ ಮಾಡ್ಬೋದು ರೈಡ್ಗೆ. ಸುಮ್ಮನೆ ಮನೇಲಿ ಕುತ್ಕೊಂಡು ಬದಲು ಇದಾದರೂ ಮಾಡ್ಬೋದು. ಮನೇಲಿ ಕೂತಿರೋರು ಅಂದ್ರೇನು ವೇಸ್ಟ್ ಅಲ್ಲ, ಮನೆಯಲ್ಲಿ ಇರೋರು ಇರ್ತಾರೆ, ಆಚೆ ಬರೋರು ಬರ್ತಾರೆ. KGF 33 ಕಿಲೋಮೀಟರ್ಸ್, ಬಂಗಾರಪೇಟೆ. ನಾನು ರೈಡ್ ಈ ವ್ಲಾಗ್ ಮಾಡಿದ್ರೆ ಮಾತ್ರ ರೈಡ್ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಸಲ ನಾನು ವ್ಲಾಗೇ ಮಾಡಿರಲ್ಲ, ಆದ್ರೂ ರೈಡೆಲ್ಲ ಹೋಗ್ತಾ ಇರ್ತೀನಿ. ಸುಮ್ಮನೆ ಬೇಜಾರಾಗಿ ಕೂತಿರ್ತೀನಿ ನಮ್ಮ ಮನೇಲಿ, ಗಾಡಿ ಎತ್ಕೊಂತೀನಿ, ಸೀದಾ ಎಲ್ಲಾದರೂ ಈ ಕೋಲಾರ ರೋಡ್ ಸೈಡು ಎಲ್ಲಾದ್ರೂ ಒಂದು ಚಿಕ್ಕ ರೈಡು, ಸಣ್ಣ ಪುಟ್ಟ ಒಂದು 20 ಕಿಲೋಮೀಟ್ರು ಆ ಥರ ಬಂದಾದರೂ ಹೋಗ್ತಾನೆ ಇರ್ತೀನಿ ನಾನು. ಮನೇಲಿ ಬೇಜಾರಾದರೆ ಏನು ಈ ಗಾಡೀಲೇ ಹೋಗ್ಬೇಕು ಅಂತೇನಿಲ್ಲ, ಆ್ಯಕ್ಟಿವಾ ಎತ್ಕೊಂಡೆ 20 ಕಿಲೋಮೀಟ್ರ್ ಎಲ್ಲ ಓಡಿರ್ತೀನಿ ನಾನು. ಮನೇಲಿ ಬೇಜಾರಾದರೆ ಎಲ್ಲೂ ಹೋಗಿಲ್ಲ ಅಂದರೆ. ಇವಾಗ ನನ್ನ ಹತ್ರನೂ ಈ ಗಾಡಿ ಐತೆ ನೋಡಿ, ಸೂಪರ್ ಬೈಕ್ ಮೇಲೆ ನೋಡಿ
ಸೂಪರ್ ಸ್ಪೋರ್ಟ್ಸು ಆಮೇಲೆ ಲಿಟಲ್ ಕ್ಲಾಸ್ ಬೈಕುಗಳು ನೋಡಿ ನನಗೂ ಆಸೆ ಅದೇ ಇದು. ತೊಗೊಬೇಕಾದ್ರೆ ಹೆಂಗಿದ್ರೇನು ತೊಗೊತೀರಿ. ಹಣೆ ಬರ್ದಲ್ಲಿ ಬರ್ದಿರ್ಬೇಕು ತಗೊಳಕ್ಕೆ. ನಿಮ್ಮ ಹತ್ರ ಎಷ್ಟೇ ಕೋಟಿ ಇದ್ರೇನು ಗಾಡಿ ತಗೊಂಡು ರೈಡ್ ಹೋಗೋಕ್ಕಾಗಲ್ಲ. ಅದಕ್ಕೆಲ್ಲ ಅದೃಷ್ಟ ಮಾಡಿರಬೇಕು, ಬರ್ದಿಕ್ಕಿರ್ಬೇಕೆಲ್ಲ ಅಷ್ಟೇ. ಇವಾಗ 100 ಕೋಟಿ 1000 ಕೋಟಿ ಇರೋರೆಲ್ಲ ಗಾಡೀಲಿ ಓಡಾಡ್ಬಿಡ್ತಾರ. ಅದೇ ಏನೂ ಇಲ್ಲದೆ ಇರೋರು ಈ ಡೈಲಿ ವೇಜಸ್ ಮಾಡೋರೇ ಪೀಸಾಗಿರ್ತಾರೆ ದೊಡ್ಡವ್ರಿಗಿನ. ಅಷ್ಟೇ ಹಣೆ ಬರದಲ್ಲಿ ಏನೇನು ಬರ್ದಿರ್ತೈತೋ ಅದು ಆತೈತೆ. ನಂಗೆ ಸ್ಪೀಡಿಗೆ ಹೋಗ್ಬೇಕನ್ನಿಸ್ತಾ ಆಫ್ ಮಾಡಾಕ್ತೀನಿ, ಕ್ಯಾಮ್ರಾ ಸ್ಪೀಡಿಗೆ ಹೋಗ್ತೀನಿ. ಸ್ಲೋ ಬೇಕಂದ್ರೆ ಸ್ಲೋಗೆ ಆರಾಮಾಗಿ ಹೋಗ್ತೀನಿ. ಕೋಲಾರಕ್ಕೆ ಬಂದಿದ್ದೀರಿ ಇವಾಗ. ಓಯ್ ಶೀಟ್ ಬ್ರೋ, ಸೀದಾ ಮಣ್ಣು ಮೇಲೆ ಹೋಗ್ಬಿಡ್ತಾ ಇದ್ದೆ. ಸ್ಕಿಡ್ ಆಗೋಗಿದೆ ಅದು ಗಾಡಿ. ಆಮೇಲೆ ಪವನ್ ಎಲ್ಲವೂ ನೋಡೋಣ. ಫುಲ್ ಸ್ಪೀಡ್ಗೆ ಹೋಗ್ಬಿಟ್ಟಿರಂಗೆ ಅವನೇ ಪವನ್. ಇವಾಗೇನು ನರಸಾಪುರ ಹತ್ರ ಇದ್ದೀರಿ. ನರಸಾಪುರ ಬಂದ್ಬಿಟ್ಟಿದ್ದೀರಿ. ಈಗಾರ್ಗೆ ಯಾರೋ ಎಗ್ಜಾಸ್ಟ್ ಯಾಕೋ ಅಷ್ಟು ಸ್ಲೋ ಬರ್ತಾವನೆ. ಒಳಗೆ ಏನಾರ ಮಾಡ್ತಾ ಇರಬೇಕು. ಚೆನ್ನಾಗಿತ್ತು ಇವತ್ತಿನ ರೈಡು. ಆದರೆ ಇಬ್ಬರೇ ಹೋಗಿದ್ದು. ಫುಲ್ಲು ಬೇಜಾರು, ಬೇಜಾರಲ್ಲ, ಬೋರ್ ಹೊಡೆದ್ಬಿಡುತ್ತೆ. ಜನ ಜಾಸ್ತಿ ಇದ್ದರೆ ಒಳ್ಳೆ ಮಜಾ ಮಾಡ್ಕೊಂಬರ್ಬೋದಾಗಿ. ನಾನು ಪವನ್ ಇಬ್ಬರೇ ಸ್ಟಾರ್ಟ್ ಮಾಡಿದ್ರಿ ರೈಡು. ವ್ಲಾಗೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಫ್ಲೈಓವರ್ ಎಲ್ಲ ಇಲ್ಲ, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಹೊಸಕೋಟೆ ಕಾಟಮ್ನವ್ರ ಗೇಟ್ ಹತ್ರನೂ ಒಂದು 70% ಅಷ್ಟು ಕಂಪ್ಲೀಟ್ ಆಗೋಗೈತೆ. ಕಾಲುಗಳು ನೋವು ಬಂದ್ಬಿಟ್ಟಿರೋ ಹಂಗೈತೆ. ಕಾಲು ನೋಡ್ರಿ ಹೆಂಗೆ ಕಣ್ಣು. ನಾನು ಪವನ್ ಇಬ್ಬರೇ ಸ್ಟಾರ್ಟ್ ಮಾಡಿದ್ದು ರೈಡು. ಆಮೇಲೆ ಜನ ಜಾಸ್ತಿ ಆಗಿ ನರ್ಷಾ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆದರು. ಇವಾಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗೋಕ್ಕೆ ಬೇಜಾರು. ಬರ್ತಾಯಿತ್ತು ಟಾಪ್ಸ್ ಮಾತ್ರ. ಇವಾಗ ಹೊಸಕೋಟೆಗೆ ಬಂದ್ರಿ. ಈ ರೋಡೆಲ್ಲ ದೊಡ್ಡದು ಮಾಡಿಬಿಟ್ಟವ್ರು. ಆ ಸೈಡು ಅಲ್ಲಿ ಗಂಟೆ ರೋಡ್ ಮಾಡಿಬಿಟ್ಟವ್ರೆ. ನಾನೇನು ನೋಡಿಲ್ಲ ಅವಾಗ. ಹೊಸಕೋಟೆಗೆ ಬಂದ್ರಿ. ಹೈವೇ ಇದ್ದೀರಿ. ಹಾಗೆ ಸ್ವಲ್ಪ ಸೌಂಡ್ ಮಾಡೋಣ. ಇಂತೂ ಹೊಸಕೋಟೆಗೆ ಬಂದ್ಬಿಟ್ರಿ ರೈಡ್ ಮುಗಿಸ್ಕೊಂಡು. ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಕೆಲಸಗಳವೆ ಹೋಗ್ಬೇಕು. ಬರೋಣ ಅನ್ಕೊಂಡಾಗಲೇ ಇಲ್ಲ. ಕೇರ್ಪುರಮ್ಮಲ್ಲಿ ಜಂಬೋ ಸರ್ಕಸ್ ಹಾಕವ್ರೆ. ಆಮೇಲೆ ಕೇಕ್ ಶೋ ಇವೆಲ್ಲ ಮಿಸ್ ಆಗೋಯ್ತು ಈ ಸಲ. ನೆಕ್ಸ್ಟ್ ಟೈಮ್ ಅಂತೂ ಕವರ್ ಮಾಡ್ತೀನಿ ನೆಕ್ಸ್ಟ್ ಇಯರು. ಈ ಟೈಮು ಅವ್ರ ಕರಿ ಅಂತ ಹೋಗೇ ಇಲ್ಲ. ನೆಕ್ಸ್ಟ್ ಟೈಮ್ ಯಾರನ್ನೂ ಕರೆಯಲ್ಲ, ನಾನು ಒಬ್ಬನೇ ಹೋಗ್ಬಿಡ್ತೀನಿ ಸೈಲೆಂಟಾಗ.
ಎಲ್ಲರೂ ಕರೆದೆ ಯಾರೂ ಬಂದಿಲ್ಲ ಈ ಸಲ. ಅದಕ್ಕೆ ನೆಕ್ಸ್ಟ್ ಇಯರು ಇನ್ನು ಕ್ರಿಸ್ಮಸ್ ಟೈಮ್ಗೆ ಬರೋದು, ಅದು ಡಿಸೆಂಬರ್ ಟೈಮ್ಗೆ. ನೆಕ್ಸ್ಟ್ ಇಯರ್ ನೋಡೋಣ. ಬಂದರೆ ಎಲ್ಲರೂ ಕರಿತೀನಿ ಎಲ್ಲರೂ ಬಂದರೆ ಹೋಗೋಣ, ಇಲ್ಲಾಂದರೆ ನಾನು ಒಬ್ಬನೇ ಹೋಗ್ಬಿಡ್ತೀನಿ ಅಷ್ಟೆ. 2 ನಿಮಿಷ ಇಲ್ಲಿ ಮಾತಾಡ್ಕೊಂಡು ಪವನ್ ಜೊತೆ ಮನೆ ಕಡೆ ಹೋಗೋಣ. ಇವಾಗ ಲೇಟ್ ಆಗೋಗೈತೆ. ಸುಮ್ಮನೆ ಇಲ್ಲೇ ಮಾತಾಡ್ಕೊಂಡಿದ್ರಿ, ಇವಾಗ ಹೊರಟಿದ್ದೀರಿ, ಹೋಗೋಣ. ಟೈಮ್ ಆಯಿತು. ಇನ್ನು ನಮ್ಮ ಹರ್ಷ ಬೇರೆ ಬರ್ತಾನೆ, ಹೋಗೋಣ. ಗಾಡಿ ಇಸ್ಕೊಂಬರ್ಬೇಕು. ಬರೋಣ. ಬಾಯ್ ಬಾಯ್. ಹ್ಞೂ, ಮನೆ ಕಡೆ ಹೋಗೋಣ, ಟೈಮ್ ಆಯಿತು. ನಮ್ಮ ಹರ್ಷ ಗಾಡಿ ಸರ್ವೀಸ್ ಬಿಡಬೇಕು. ಇವಾಗ ಒಂದು ಸ್ವಲ್ಪ ದೂರ ಎತ್ಕೊಂಬತ್ತಾನೆ. ಹೋಗಿ ಇಸ್ಕೊಂಬರ್ಬೇಕು ಅವ್ನ ಗಾಡಿ. ನಾನು ನಮ್ಮ ಅಣ್ಣ ಹೋಗಿ ಗಾಡಿ ಇಸ್ಕೊಂಡು ಬರ್ತೀರಿ. ನಮ್ಮ ಹರ್ಷ ಹೊರದಾನವ್ರು. ನಾಳೆ ಬಿಡ್ಬೇಕು ಸರ್ವೀಸು, ಇವತ್ತು ಸಂಡೇ ಆಗಲ್ಲ. ಸಂಡೇ ಆಗಲ್ಲ ಇವತ್ತು. ಅವನು ನಮಗೆ ಕೊಟ್ಬಿಟ್ಟು ಗಾಡಿ ಎಲ್ಲೋ ಹೋಗ್ಬೇಕಂತೆ ಓಡ್ತಾನೆ. ಅವನು ನೆಕ್ಸ್ಟ್ ವೀಕಿಂದ ರೈಡ್ ಬರ್ತಾನೆ ತಿರ್ಗಾ. ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ ನಿಮ್ಗೆ ಮೈಕಿಂದ. ಮನೇಲಿ 2 ಲ್ಯಾಂಬೋಗಳವೆ ನಮ್ಮ ಮನೇಲಿ, ತೋರಿಸ್ತೀನಿ ರೀ. ಡೋರ್ ಹಾಕೋರಿ, ಇಲ್ಲಾಂದರೆ ಇಷ್ಟೊತ್ತಿಗೆ ಆಚೆ ಬಂದು ಓಯ್ ಲ್ಯಾಂಬೋ, ನನ್ನ ಲ್ಯಾಂಬೋ ಇದು ಡುಮ್ಮಿ. ಅಬ್ಬಬ್ಬ, ಏಯ್ ತುಳಿಬೇಡ, ತುಳ್ದಾಕ್ಬಿಡ್ತಾಳೆ ಹಂಗೆ. ನಡಿ ಒಳಗಡೆ ಅಷ್ಟೇ.